ಫೋರ್ಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನ ಕಳಿಸಿದೆ ಭಾರತೀಯ ಸೇನೆ. ಉಧಂಪುರ್ ಏರ್ ಬೇಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿದ್ದಾರೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ಕೊಟ್ಟಿರುವಂತಹ ದೃಶ್ಯವನ್ನ ಪಾಕ್ ಸೇನೆಗೆ ತಕ್ಕ ಪಾಠ ಕಲಿಸಿದಂತಹ ಭಾರತೀಯ ಸೇನೆಗೆ ಶಭಾಷ್ ಅಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಏರ್ ಬೇಸ್ ಸಿಬ್ಬಂದಿ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಸೇನಾ ಕಾರ್ಯಕ್ಕೆ ಶಭಾಷ್ ಗಿರಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಸೈನಿಕರ ಜೊತೆ ಆಪ್ತ ಸಂವಾದವನ್ನ ನಡೆಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಿನ್ನೆಯಷ್ಟೇ ಪಾಕಿಸ್ತಾನದ ವಿರುದ್ಧ ಗುಡುಗಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಈ ಸಂದರ್ಭದಲ್ಲಿ ಒಂದು ಮೆಸೇಜ್ ಅಂತೂ ಕೂಡ ಪಾಸ್ ಆಗಿದೆ. ಭಾರತೀಯ ಸೇನೆಗೆ ಫ್ರೀ ಹ್ಯಾಂಡ್ ಅನ್ನ ಕೂಡ ಕೊಟ್ಟಿತ್ತು ಕೇಂದ್ರ ಸರ್ಕಾರ. ಅದಾದ ನಂತರ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಾವ ರೀತಿಯಾಗಿ ಆಯಿತು, 100ಕ್ಕೂ ಹೆಚ್ಚು ಜನರು ಉಗ್ರರ ಸಂಹಾರ ಆಯಿತು. ಮತ್ತೆ ಭಾರತಕ್ಕೆ ಬೇಕಾಗಿದ್ದಂತಹ 5 ಜನ ಉಗ್ರರನ್ನ ಮಟಾಶ್ ಕೂಡ ಮಾಡಲಾಗಿತ್ತು. ಮೇ 7ನೇ ತಾರೀಕು ಯಾವಾಗ ಸಿಂಧೂರ ಆಪರೇಷನ್ ಶುರುವಾಯಿತು ಆವತ್ತೇ 9 ಉಗ್ರರ 9 ನೆಲೆಗಳನ್ನ ಯಾವ ರೀತಿಯಾಗಿ ಧ್ವಂಸ ಮಾಡಲಾಯಿತು ಅನ್ನೋದು ಗೊತ್ತಿರುವಂತಹ ವಿಚಾರ. ಮತ್ತೆ ಉಧಂಪುರ್ ಏರ್ ಬೇಸ್ಗೆ ಪ್ರಧಾನಿ ಮೋದಿ ಭೇಟಿಯನ್ನ ಕೊಟ್ಟಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ರಿ. ಸೇನಾ ಕಾರ್ಯಾಚರಣೆ ಯಾವ ರೀತಿಯಾಗಿ ಇತ್ತು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತದ್ದು. ನಮ್ಮ ಭಾರತೀಯ ಸೇನೆ ಬಗ್ಗೆ ಪ್ರತಿಯೊಬ್ಬ ನಿಜವಾದ ಭಾರತೀಯನಿಗೂ ಕೂಡ ಹೆಮ್ಮೆ ಇದೆ. ಅದರಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉಧಂಪುರ್ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಅಲ್ಲಿನ ಸಿಬ್ಬಂದಿಗಳ ಜೊತೆ, ಏರ್ಬೇಸ್ ಸಿಬ್ಬಂದಿಗಳ ಜೊತೆ ಆತ್ಮೀಯವಾಗಿ ಮಾತನಾಡಿದ್ದಾರೆ. ಯೋಗಕ್ಷೇಮವನ್ನ ಕೂಡ ವಿಚಾರಿಸಿದ್ದಾರೆ. ಮತ್ತೆ ಆಪರೇಷನ್ ಸಿಂಧೂರ ಸಕ್ಸಸ್ ಬಗ್ಗೆಯೂ ಒಂದಷ್ಟು ಮಾತುಕತೆಯನ್ನ ಕೂಡ ಆಡಿದ್ದಾರೆ. ಶಭಾಷ್ ಅಂದಿದ್ದಾರೆ. ಮತ್ತೆ ಅಲ್ಲಿನ ಪ್ರತಿಯೊಬ್ಬರೂ ಕೂಡ ಸಿಬ್ಬಂದಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಖುಷಿಯಿಂದ ಮಾತಾಡ್ತಾ ಸೆಲ್ಫಿಯನ್ನ ಕೂಡ ತೆಗೆದುಕೊಂಡಿರುವಂತಹ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ. ಉಧಂಪುರ್ ಏರ್ ಬೇಸ್ನ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಿ. ಪ್ರತಿಯೊಬ್ಬರು ಕೂಡ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಘೋಷವಾಕ್ಯಗಳನ್ನ ಕೂಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕೂಡ ಮಾತನಾಡಿಸಿದ್ದಾರೆ. ಅವರ ಜೊತೆ ಸಿಬ್ಬಂದಿಗಳ ಜೊತೆ ಖುಷಿಯಿಂದ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿರುವಂಥದ್ದು. ಮತ್ತಷ್ಟು ಧೈರ್ಯವನ್ನ ತುಂಬುವಂತಹ ಕೆಲಸವನ್ನ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು. ನೋಡಿ, ಈ ರೀತಿಯಾದಂತಹ ಕಾರ್ಯಾಚರಣೆ ಆದಂತಹ ಸಂದರ್ಭದಲ್ಲಿ ಸೇನೆಗೆ ಇನ್ನಷ್ಟು ಬಲವನ್ನ ತುಂಬುವಂತಹ ಕೆಲಸವನ್ನ ಮಾಡಬೇಕು. ನಿಮ್ಮ ಜೊತೆ ನಾವಿದ್ದೀವಿ. ಯಾವುದೇ ರೀತಿಯಾದಂತಹ ಶಸ್ತ್ರಾಸ್ತ್ರಗಳು, ಯಾವುದೇ ರೀತಿಯಾದಂತಹ ದಾಳಿ ಆದಂತಹ ಸಂದರ್ಭದಲ್ಲಿ ನೀವು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದೀರಿ, ಸೊ ಅದೆಲ್ಲದಕ್ಕೂ ಕೂಡ ಧನ್ಯವಾದವನ್ನ ಅರ್ಪಿಸುವಂತಹ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ. ಈಗ ನೋಡಿ, ಯಾವುದೇ ಕೆಲಸವನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾರೇ ಬಂದ್ರು ವಾವ್ ಸಖತ್ತಾಗಿ ಮಾಡಿದ್ಯಾ ಕೆಲಸ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಮ್ಗೆ ಇನ್ನಷ್ಟು ಹುಮ್ಮಸ್ಸು ಬರುತ್ತೆ, ಇನ್ನಷ್ಟು ಕೆಲಸವನ್ನ ಮಾಡಬೇಕು ಅನ್ನುವಂತಹ ಧೈರ್ಯ ಕೂಡ ಬರುತ್ತೆ. ಅದರಂತೆಯೇ ಪ್ರಧಾನಿ ನರೇಂದ್ರ ಮೋದಿ ಅವರು ಉಧಂಪುರ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಅಲ್ಲಿ ಇರುವಂತಹ ಏರ್ ಬೇಸ್ಗೆ ಭೇಟಿಯನ್ನ ಕೂಡ ಕೊಟ್ಟು ಅಲ್ಲಿನ ಸಿಬ್ಬಂದಿಗಳ ಜೊತೆ ಮಾತುಕತೆ ಆಡಿದ್ದಾರೆ. ಅವರ ಯೋಗಕ್ಷೇಮ ವಿಚಾರಣೆ ಕೂಡ ನಡೆಸಿ ಮತ್ತೆ ಆಪರೇಷನ್ ಸಿಂಧೂರದ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನ ಮಾಡಿದ್ರಿ ನೀವೆಲ್ಲರೂ ಕೂಡ, ಅದಕ್ಕೆ ಧನ್ಯವಾದ, ಶಭಾಷ್ ಅಂತ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿನ ಸಿಬ್ಬಂದಿಗಳಿಗೆ ಹೇಳಿರುವಂಥದ್ದು. ಮತ್ತೆ ಖುಷಿಯಿಂದ ಮಾತನಾಡಿಸಿದ್ದಾರೆ. ಪ್ರತಿಯೊಬ್ಬರು ಸಿಬ್ಬಂದಿಗಳ ಕಣ್ಣಲ್ಲೂ ಕೂಡ ಖುಷಿ ಕಾಣ್ತಾ ಇದೆ. ಒಬ್ಬ ದೇಶದ ಪ್ರಧಾನಿಯನ್ನ ಭೇಟಿಯಾಗೋದಿದೆಯಲ್ಲ, ಅದೊಂದು ಖುಷಿಯ ವಿಚಾರ. ಮತ್ತೆ ಸೇನೆಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇರುವಂತವರನ್ನ ಕೂಡ ಭೇಟಿಯಾದಂತಹ ಸಂದರ್ಭದಲ್ಲಿ ಒಬ್ಬ ಪ್ರಧಾನಿಗೂ ಕೂಡ ಅಷ್ಟೇ ಖುಷಿಯಾಗಿರುತ್ತೆ.